ಈ ಒಂದು ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿರಿಸಲು ನಮ್ಮ ಜೇಡ್ ಅಯೋನೈಸ್ಡ್ ಆಲ್ಕಲೈನ್ ವಾಟರ್ ಅನ್ನ ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೋಬಹುದು ಅಂತ ನೋಡ್ಕೊಂಡು ಬರೋಣ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೆಯದಾಗಿ ಥರ್ಡ್ ಲೆವೆಲ್ ಆಲ್ಕಲೈನ್ ವಾಟರ್ ಅನ್ನ ತಗೊಂಡು ಅದಕ್ಕೆ ಪುದೀನ, ಶುಂಠಿ, ಲಿಂಬೆ ಮತ್ತು ಕುಕುಂಬರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಬಾಡಿ ತಂಪಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಕೂಡ ನಾರ್ಮಲ್ಗೆ ತರಬಹುದು. ಎರಡನೆಯದಾಗಿ ನಮ್ಮ ಥರ್ಡ್ ಲೆವೆಲ್ ಆಲ್ಕಲೈನ್ ವಾಟರ್ ಅಲ್ಲಿ ಸಿಆರ್ ಸೀಡ್ಸ್ ಅನ್ನ ನೆನೆಸಿಟ್ಟು ಡೈಲಿಯಾಗಿ ಕುಡಿತಾ ಬರೋದ್ರಿಂದ ದೇಹವನ್ನ ತಂಪಾಗಿರಿಸುವುದರ ಜೊತೆಗೆ ಪೈಲ್ಸ್ ಪ್ರಾಬ್ಲಮ್ ಇಂದ ಕೂಡ ಮುಕ್ತಿಯನ್ನ ಪಡ್ಕೋಬಹುದು. ಪ್ರತಿದಿನ 5 ರಿಂದ 10 ml ಅಲೋವೆರಾ ಜ್ಯೂಸ್ ಅನ್ನ ನಮ್ಮ ಆಲ್ಕಲೈನ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಬಾಡಿಯನ್ನ ಕೂಡ ಕೂಲ್ ಆಗಿರಿಸಬಹುದು. ಹಾಗೆ ಮೆಂತೆಯನ್ನ ಆಲ್ಕಲೈನ್ ವಾಟರ್ ಅಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಅಥವಾ ಪ್ರತಿದಿನ ನಿಂಬೆ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಆಲ್ಕಲೈನ್ ವಾಟರ್ ಅಲ್ಲಿ ನಿಂಬೆಯ ವಿಟಮಿನ್ ಮತ್ತು ಇಮ್ಯುನಿಟಿ ಅಂಶ ದೇಹಕ್ಕೆ ಜಾಸ್ತಿಯಾಗಿ ಸಿಗೋದ್ರಿಂದ ಡಬಲ್ ಬೆನಿಫಿಟ್ ದೇಹಕ್ಕೆ ಪಡ್ಕೋಬಹುದು. ಅದೇ ರೀತಿ 1 ಗ್ಲಾಸ್ ಜೇಡ್ ಮಜ್ಜಿಗೆಯನ್ನ ಕುಡಿಯೋದ್ರಿಂದ ಕೂಡ ದೇಹವನ್ನ ತಂಪಾಗಿರಿಸಬಹುದು. ಇದರ ಜೊತೆಗೆ ಕೊಕೊನಟ್ ಜ್ಯೂಸ್ ಹಾಗೂ ರಾಗಿ ಅಂಬಲಿಯನ್ನ ಕೂಡ ನಮ್ಮ ಈ ಅಯೋನೈಸ್ಡ್ ಆಲ್ಕಲೈನ್ ವಾಟರ್ ಜೊತೆಗೆ ಬಳಸೋದ್ರಿಂದ ದೇಹವನ್ನ ಕೂಲ್ ಆಗಿರಿಸಬಹುದು. ಹಾಗೆ ವೆರಿ ಇಂಪಾರ್ಟೆಂಟ್, ನಮ್ಮ ದೇಹ 70 ರಿಂದ 80% ನೀರಿನಿಂದ ತುಂಬಿಕೊಂಡಿರೋದ್ರಿಂದ ಪ್ರತಿದಿನ ಸರಿಸಮವಾದ ನೀರನ್ನ ಸೇವಿಸೋದ್ರಿಂದ ನಮ್ಮ ದೇಹವನ್ನ ಕೂಲ್ ಆಗಿ ಇಟ್ಕೋಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮಾತ್ರ